ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ರಾತ್ರಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ರಾತ್ರಿ ಊಟಕ್ಕೆ ಅವರೆಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ, ಒಂದು 3 ರಿಂದ 4 ಚಕ್ಕೆ, ಒಂದು 3 ರಿಂದ 4 ಲವಂಗ ಮತ್ತು 2 ಬೆಳ್ಳುಳ್ಳಿ, ಅದು ಎಷ್ಟು ಮಾತ್ರ, ಮತ್ತು 2 ಟೊಮೊಟೊನ ಮಧ್ಯಕ್ಕೆ ಸೀಳಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನು ಎಣ್ಣೆ, ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ. ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಹಸಿ ಅವರೆಕಾಳನ್ನ ಹಾಕ್ತಾಯಿದ್ದೀನಿ. ನನಗಂತೂ ಹಸಿ ಅವರೆಕಾಳು ಅಂದರೆ ತುಂಬಾ ಇಷ್ಟ. ಇವಾಗ ಇದನ್ನು ಸ್ವಲ್ಪ ಈರುಳ್ಳಿ ಜೊತೆ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ತನಕ. ಆವಾಗಲೇ ಅವರೆಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದರೆಲ್ಲ ಜೊತೆ ಮಿಕ್ಸ್ ಮಾಡಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಜೊತೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಮಸಾಲೆ ಜೊತೆ ಸ್ವಲ್ಪ ಅವರೆಕಾಳು ಒಂದೇ ಒಂದು ಕುದಿ ಬಂದರೆ ಸಾಕು. ಇವಾಗ ಅಳತೆಗೆ ತಕ್ಕಷ್ಟು ನೀರು. ತುಂಬಾ ಚೆನ್ನಾಗಿರುತ್ತೆ. ದೋಸೆ ಜೊತೆ ಮತ್ತು ಚಪಾತಿ ಜೊತೆ ಮತ್ತು ರೈಸ್ಗೆ, ಮುದ್ದೆಗೆ ಎಲ್ಲಕ್ಕೂ ಇದು ಅವರೆಕಾಳು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳ್ಳಗೂ ಇರಲ್ಲ, ಮೀಡಿಯಮಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಅದೇ ಇದ್ದರೆ ಸಾಕು, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಇದು 1-2 ಕುಕ್ ಬಂದರೆ ಸಾಕು. ನೋಡಿ, ರೆಡಿಯಾಗಿದೆ. ಮುದ್ದೆ ಜೊತೆ ಅವರೆಕಾಳು ಸಾಂಬಾರು ಸೂಪರಾಗಿರುತ್ತೆ. ನಾನು ಮುದ್ದೆ ಮಾಡ್ಕೊಂಡಿದ್ದೆ. ನೋಡಿ, ನನ್ನ ಮಗಳಿಗೆ ರೈಸ್ ಮಾಡ್ಕೊಂಡು, ನನ್ನ ಮಗಳು ಮುದ್ದೆ ತಿನ್ನಲ್ಲ, ಹಾಗಾಗಿ ಅವಳಿಗೆ ರೈಸ್ ಮಾಡಿಕೊಡಿ ಅಮ್ಮ ಅಂದು ಅವಳಿಗೆ ರೈಸ್ ಮಾಡಿಕೊಟ್ಟಿದ್ದೆ. ಊಟ ಮಾಡ್ತಾ ಅವಳು ಟಿ ವಿ ನೋಡ್ತಾ ಊಟ ಮಾಡ್ತಾ ಇದ್ದಾಳೆ. ನಮ್ಮ ದೀಕ್ಷನ್ಗೆ ಊಟ ಮಾಡ್ಬೇಕಾದ್ರೆ ಟಿ ವಿ ಇಲ್ಲ ಅಂದರೆ ಊಟನೇ ಮಾಡಲ್ಲ. ಹಾಗೆಯೇ ನಮ್ಮ ಮನೆಯವರೇ ಓನಾಗಿ ಮಾಡಿರುವಂಥ ಹಾರ್ಡ್ ವರ್ಕ್ ಇದು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೋಡಿ ಹೇಗೆ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ಮತ್ತು ಹಾರ್ಡ್ ವರ್ಕು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.